ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ಆಯಿತಾ. ಸೊ ಇನ್ನು ಇವತ್ತು ಶುರುವಿನಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮದುವೆ ನಿಂತೋಗಿರುತ್ತೆ ಕನಕದು. ಮದುವೆ ಯಾಕೆ ನಿಂತೋಗಿರುತ್ತೆ ಅಂತಂದರೆ, ಇಂದಿನ ಸಂಚಿಕೆಯಲ್ಲಿ ಸೂರ್ಯನಿಗೆ ಗೊತ್ತಿಲ್ಲದಂಗೆ ಮೀನ ಮದುವೆ ಮಾಡಿಸಿರ್ತಾಳೆ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು. ಅದಕ್ಕೋಸ್ಕರ ತುಂಬ ಬೇಜಾರು ಮಾಡಿಕೊಂಡು ಸೂರ್ಯ ಅಲ್ಲಿಂದ ಹೊರಟೋಗಿರ್ತಾನೆ. ಸೊ ಇಲ್ಲೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಹೇಗಾದರೂ ಮಾಡಿ ಸೂರ್ಯನ ಕರ್ಕೊಂಡು ಬರಬೇಕು ಅಂತೇಳಿ ಮೀನ ಕನಕ ಇಬ್ಬರು ಮದುವೆ ಮಂಟಪ ಬಿಟ್ಬಿಟ್ಟು ಹೋಗಿರ್ತಾರೆ. ಅವನು ಎಲ್ಲಿರೋ ಜಾಗಕ್ಕೆ ಅಲ್ಲಿಗೆ ಹುಡಿಕೊಂಡು ಹೋಗಿರ್ತಾರೆ. ಸೊ ಅವನು ಬರ್ತಾನೋ ಬರಲ್ವೋ ಅಂತ ಹೇಳ್ಬಿಟ್ಟು ಇವತ್ತು ಕಾದು ನೋಡಬೇಕು. ಹಾಗೆಯೇ ಕನಕ ಮದುವೆ ಆಗುತ್ತಿಲ್ಲ ಅಂತ ಕೂಡ ಕಾದು ನೋಡಬೇಕು. ಖಂಡಿತ ಇವತ್ತೆಲ್ಲ ಸ್ಟೋರಿನೂ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಸೀರಿಯಲ್ಲ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೆಲವರು ಎಷ್ಟೊಂದು ಜನ ನಿಮ್ಮ ಸೀರಿಯಲ್ನ ನಾನು ನೋಡೋಕ್ಕೆ ತುಂಬಾ ಖುಷಿ ಪಡ್ತೀನಿ ಅಂತ ಕೂಡ ನನಗೆ ಕಮೆಂಟಲ್ಲಿ ಹೇಳಿದ್ದೀರಾ. ಸೊ ಹಾಗೆಯೇ ಡೈರೆಕ್ಟಾಗಿ ಕೂಡ ಹೇಳ್ತಾ ಇರ್ತೀರಾ ಶಾಪ್ ಹತ್ರ ಎಲ್ಲ ವಿಸಿಟ್ ಮಾಡಿದಾಗ. ಸೊ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ಇಲ್ಲಿ ತುಂಬ ಟೆನ್ಷನಿಂದ ಗಾಬರಿಯಿಂದ ಅರುಣ್ ಅಂತೂ ಬೈತಾ ಇರ್ತಾನೆ ಯಾರನ್ನ, ಕುಸುಮ ಅವ್ರನ್ನ. ಏನ್ರಿ ಸೂರ್ಯ ಇಲ್ಲ ಅಂತಂದರೆ ಮದುವೆನೇ ಆಗೋದಿಲ್ವಾ? ಅಮ್ಮ ಬಾರಮ್ಮ ಸುಮ್ಮನೆ ಅನ್ವನ್ಸ್ ಮಾಡಿಬಿಡು, ಮದುವೆ ಮಾಡ್ಕೊಳ್ಳೋದೇ ಬೇಡ, ಹೋಗ್ಬೇಡ. ಯಾಕೆ ಅಂದರೆ ಕನಕ ನನ್ನ ಹೆಂಡ್ತಿ ಆಗೋಗಿದ್ದಾಳೆ ಆಲ್ರೆಡಿ, ನಾನು ಕರ್ಕೊಂಡು ಜೀವನ ಮಾಡೋದು ಹೇಗೆ ಅಂತ ನನಗೆ ಗೊತ್ತು ಅಂತ ಅರುಣ್ ಹೇಳ್ತಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಸೂರ್ಯ ಎಲ್ಲ ಬಂದು ಒಂದು ಬೇರೆ ಕಡೆ ಬಂದ್ಬಿಟ್ಟು ನಿಂತಿರ್ತಾನೆ. ಅಲ್ಲಿ ಫ್ರೆಂಡ್ ಕೂಡ ಬಂದಿರ್ತಾನೆ. ಇಲ್ಲಿ ಕನಕನೂ ಮೀನ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ, ರೀ ಬನ್ನಿರಿ ಪ್ಲೀಸ್ ರೀ, ದಯವಿಟ್ಟು ಬನ್ನಿರಿ ಅಂತ ಕನ್ವಿನ್ಸ್ ಮಾಡಿದಾಗ ತುಂಬ ಬೇಜಾರಾಗ್ತಿರುತ್ತೆ ಸೂರ್ಯನಿಗೆ. ಹಾಗೆಯೇ ಇಲ್ಲಿ ಫ್ರೆಂಡ್ ಕೂಡ ರಿಕ್ವೆಸ್ಟ್ ಮಾಡ್ತಾನೆ, ಸೂರ್ಯ ಬಾರಲ್ಲೋ ಹೋಗೋಣ, ನನ್ನ ಸೂರ್ಯ ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ ಕಣೋ ನಾನು ಅಂತ ಅವನು ಕೂಡ ರಿಕ್ವೆಸ್ಟ್ ಮಾಡ್ತಾನೆ. ಕನಕ ಫೈನಲಿ ಬಾವ ದಯವಿಟ್ಟು ನೀವು ಬಂದು ನಾನು ಆಶೀರ್ವಾದ ಮಾಡಿದ್ರೆ ನಾನು ಇಲ್ಲಿಂದ ಹೊರಡೋದು, ಇಲ್ಲಾಂದರೆ ನಾನು ಹೋಗೋದಿಲ್ಲ ಬಾವ ಅಂತ ಕೂಡ ಅವಳು ಹೇಳ್ತಾಳೆ, ಅಟಕ್ಕೆ ಬಿದ್ದಿರ್ತಾಳೆ. ಮೀನ ಕೂಡ ಅಷ್ಟೇನೆ. ಸೊ ಇಲ್ಲಿ ಅರುಣ್ ಒಂದೇ ಸಮ ಫೋನ್ ಮಾಡ್ತಾ ಇರ್ತಾನೆ. ಕನಕ ಅಳ್ತಾ ಇರ್ತಾಳೆ ಫೋನ್ನ ನೋಡಿಕೊಂಡು. ಸೂರ್ಯ ಇದ್ಕೊಂಡು, ಪತಿದೇವರು ಫೋನ್ ಮಾಡಿದ್ದಾರೇನೋ ಅದಕ್ಕೆ ಕಣ್ಣೀರಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಮಾತಾಡ್ತಾ ಇರ್ತಾನೆ. ಸೊ ಇಲ್ಲಿ ತುಂಬಾ ಗಾಬರಿಯಿಂದ ಇರ್ತಾರೆ ಎಲ್ಲರೂ ಕೂಡ. ಅಲ್ಲಿ ಫೋನ್ ರಿಸೀವ್ ಮಾಡ್ತಾರಲ್ಲ ಇವರು, ಇಲ್ಲಿ ಸೂರ್ಯ ಒಪ್ಕೊಳ್ತಾರಲ್ಲ. ಸೊ ಲಾಸ್ಟಿಗೆ ಮೀನಾ ಅಂತೂ ತುಂಬ ಕೋಪ ಮಾಡಿಕೊಂಡು, ರೀ ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವೇನ್ರಿ ಮಾಡ್ತಾ ಇದ್ರಿ? ಅಲ್ಲ ರೀ, ನಾನು ಮೊದಲು ನಿನ್ನ ಮನೆಗೆ ಬರೋದಕ್ಕಿಂತ ನಾನು ಒಬ್ಬ ಅಕ್ಕ ಆಗಿ ನನ್ನ ತಂಗಿನ ನಮ್ಮಮ್ಮ ತುಂಬ ಕಷ್ಟಪಟ್ಟು ಅವ್ರಿಗೆ ಬೆಳೆಸ್ತಾ ಇದ್ದಾರೆ. ಮತ್ತು ನಾನು ಅರ್ಧದಲ್ಲಿ ವಿದ್ಯಾಭ್ಯಾಸ ಕೂಡ ಬಿಟ್ಬಿಟ್ಟೆ. ಆದರೆ ನನ್ನ ತಮ್ಮ ಕೂಡ ಅಷ್ಟೇ, ಓದೋಕ್ಕಾಗ್ದ ಒದ್ದಾಡ್ದ. ನಮ್ಮಪ್ಪ ಬೇರೆ ನಮ್ಮ ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟು ಹೋದರು. ಸೊ ನಾನು ಏನು ಮಾಡಬೇಕಿತ್ತು ರೀ? ನಮ್ಮ ಅಪ್ಪನ ಜಾಗದಲ್ಲಿ ನಿಂತ್ಕೊಂಡು ಈ ಕೆಲಸನ ಮಾಡಿದ್ದೀನಿ ರೀ ನಾನು. ನನ್ನ ತಂಗಿ ಅಕ್ಕ, ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಕ್ಕ, ನನ್ನ ಮದುವೆ ಮಾಡ್ಕೊಡಕ್ಕ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದಾಗ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಈ ರೀತಿ ಮಾಡ್ಕೊಡಕ್ಕಂತ ಕನ್ವಿನ್ಸ್ ಮಾಡಿದಾಗ ನಾನು ಏನ್ರಿ ಮಾಡಬೇಕಾಗಿತ್ತು? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ರಿ ಮಾಡ್ತಾಯಿದ್ರಿ ಅಂತ ಹೇಳ್ಬಿಟ್ಟು ಮೀನಾ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಸೂರ್ಯ ಇರೋದೇ ಇಲ್ಲ. ಲಾಸ್ಟಿಗೆ ಫೈನಲಿ ಹಾಗಾದರೆ ನಾನೇನಾದ್ರು ಬಂದರೆ ಈ ಮದುವೆ ಆಗುತ್ತಾ ಅಂತೇಳಿ ಸೂರ್ಯ ಕೇಳ್ತಾನೆ. ಹೌದು ರೀ, ನೀವು ಬಂದರೆ ಖಂಡಿತ ಈ ಮದುವೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಖುಷಿಯಿಂದ ಒಪ್ಕೊಳ್ತಾರೆ ಇಬ್ಬರು ಕೂಡ. ನಾನು ಬಂದರೆ ಆಶೀರ್ವಾದನೂ ಕೂಡ ಸಿಗುತ್ತಾ ನಿನಗೆ ಅಂತ ಹೇಳಿದಾಗ, ಹೌದು ನೀನು ಬಂದರೆ ಆಶೀರ್ವಾದ ಕೂಡ ಸಿಗುತ್ತೆ ರೀ, ನೀವು ಬರಲೇಬೇಕು. ನೀವು ಏನಾದ್ರು ಮದುವೆಗೆ ಬಂದಿಲ್ಲ ಅಂದರೆ ನಾವಿಲ್ಲ ಕದಲೋದೇ ಇಲ್ಲ ಕಣ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ್ರು ಕೂಡ ಸೂರ್ಯ ಕೊನೆಗೆ ಒಪ್ಕೊಳ್ಳೋದೇ ಇಲ್ಲ. ಇಲ್ಲಿ ಮೀನ ಬಂದ್ಬಿಟ್ಟು, ರೀ ಅರ್ಥ ಮಾಡ್ಕೊಳ್ರಿ ನನ್ನ ಕಷ್ಟನ. ಯಾಕೆ ಗೊತ್ತೇನ್ರಿ, ನಾನು ಎಷ್ಟೋ ಕಂಡರ ಹೆಣ್ಮಗಳು ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ಬಂದು ನಾನು ಜೀವನ ಮಾಡ್ತಾಯಿದ್ದೀನಿ, ನಿಮ್ಮನ್ನೆಲ್ಲ ಬೆಲೆ ಕೊಟ್ಟು ನಿಮಗೆ ಒಂದು ಗೌರವ ಕೊಟ್ಬಿಟ್ಟು ನಿನ್ನ ಗಂಡ ಸ್ಥಾನ ಕೊಟ್ಟು ಎಲ್ಲ ನಾನು ಒಂದು ಯೋಚನೆ ಮಾಡ್ತಾಯಿದ್ದೀನಿ ಅಂತಂದರೆ, ತವ್ರ ಮನೆ ಕಡೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ರೀ, ತವ್ರ ಮನೆಯೂ ಬೇಕು ಗಂಡನ ಮನೆಯೂ ಬೇಕು. ನಾನು ಹಿರಿ ಮಗಳಾಗಿ ನಮ್ಮ ಮನೇಲಿ ಎಲ್ಲ ಜವಾಬ್ದಾರಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನನಗಿದೆ ರೀ, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೈ ಮುಗಿತಾ ಇರ್ತಾಳೆ. ಸೊ ಇಲ್ಲಿ ಫ್ರೆಂಡು ಅಷ್ಟೇ, ಸೂರ್ಯ ಯಾಕೋ ಈ ರೀತಿ ಮಾಡ್ತಾ ಇದೆಯಾ? ನನ್ನ ಫ್ರೆಂಡ್ ಸೂರ್ಯ ಈ ರೀತಿ ಇರೋದಿಲ್ಲ ಕಣೋ, ಯಾಕೋ ಇಷ್ಟೊಂದೆಲ್ಲ ಅವ್ರನ್ನ ಗೋಳಾಡಿಸ್ತಾ ಇದೆಯಾ, ಬಾರೋ ಸೂರ್ಯ ಅಂತೇಳಿ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ ಫ್ರೆಂಡ್ ಕೂಡ. ಸೊ ಆದರೂ ರಿಕ್ವೆಸ್ಟ್ ಆಗ್ತಾನೆ ಇರಲ್ಲ. ಇಲ್ಲಿ ಒಂದು ಕಡೆನ ಇವಳು ಶಾಂತಿ ಏನೇನೋ ಮಾತಾಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇದೆಲ್ಲ ನೋಡೋಕೆ ಅಲ್ಲಿಂದ ಬಂದ್ವ ನಾವು ಅಂತ ಏನೋ ಒಂಥರ ಕೋಪದಲ್ಲಿ ಏನೋ ಮಾತಾಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಮನೋಜ ಇದ್ಕೊಂಡು ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು, ಈ ಮದುವೆ ನಡೆಯುತ್ತಾ ಅಂತ ಕೇಳ್ತಾನೆ. ನಡೆಯೋದು ಡೌಟ್ ಅಂತ ಕ್ಯಾಮ್ರಾದವ್ರು ಹೇಳ್ತಾರೆ. ಸೊ ಇಲ್ಲಿ ಅದನ್ನು ಡೈರೆಕ್ಟಾಗಿ ಬಂದ್ಬಿಟ್ಟು ಶಾಂತಿ ಹತ್ರ, ಅಮ್ಮ ಈ ಮದುವೆ ನಡೆಯೋದಿಲ್ಲ ಅಂತಮ್ಮ ಅಂತ ಹೇಳ್ಬಿಟ್ಟು ಕ್ಯಾಮ್ರಾದವ್ರು ಹೇಳಿದರು ಅಂದಾಗ ರಂಗನಾಥ್ ಇದ್ಕೊಂಡು ಬಾಯಿಗೆ ಬಂದಂಗೆ ಬೈತಾನೆ. ಅದು ಏನು ಮಾತಾಡ್ತಿದ್ಯೋ ನೀವು ತಾಯಿ ಮಗ, ಅದು ಏನು ಮಾತಾಡ್ತೀರಂತಾನೆ ಗೊತ್ತಾಗೋದಿಲ್ಲ ಅಂದಾಗ ಶಾಂತಿ ಇದ್ಕೊಂಡು, ರೀ ನಿಮ್ಮ ಸುದ್ದಿಗೆ ಏನಾದ್ರು ಬಂದ, ಯಾಕ್ರಿ ಸುದ್ದಿಗೆ ಬರ್ತೀರಾ ನೀವು ಅಂತ ಅವಳು ಕೂಡ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆ
ಪೊಲೀಸ್ ಆಫೀಸ್ನವರೆಲ್ಲ ಬರ್ತಾರೆ. ಅರುಣ್ ಹೋಗ್ಬಿಟ್ಟು ಅವ್ರನ್ನ ಅರುಣ್ಗಿಂತ ಅವರು ದೊಡ್ಡ ಆಫೀಸ್ನವರಾಗಿರ್ತಾರೆ. ಸೊ ಮಾತಾಡಿಸ್ತಾನೆ, ಕೂತ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು. ಇನ್ನು ಮದುವೆ ಲೇಟಾ ಅಂದಾಗ, ಇಲ್ಲ ಸರ್ ಇನ್ನೇನು ಕನಕ ರೆಡಿ ಆಗ್ತಿದ್ದಾಳೆ, ಈಗ ಬರುತ್ತೆ ಮದುವೆ ಕೂಡ, ಇನ್ನೇನು ಆಗುತ್ತೆ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಅರುಣ್ ಅದನ್ನು ಕೋಪ ಮಾಡ್ಕೊಂಡು ಬಂದ್ಬಿಟ್ಟು, ಇಲ್ಲಿ ಅಲ್ಲ, ನನಗೆ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ, ಈ ಮದುವೆ ಮನೇಲಿ ಏನಾದರೂ ಮದುವೆ ನಿಂತೋದ್ರೆ ನಾನು ಏನು ಮಾಡಬೇಕು ಅಂತೇಳಿ ತುಂಬಾ ಕೋಪ ಮಾಡಿಕೊಂಡು ಗಾಬರಿ ಮಾಡಿಕೊಂಡು, ಅಮ್ಮ ಒಂದು ಕೆಲಸ ಮಾಡಮ್ಮ, ಮದುವೆ ಬೇಡ ಅಂತೇಳಿ ಅನ್ವನ್ಸ್ ಮಾಡಿಬಿಡಮ್ಮ, ಏಕೆಂದರೆ ಕನಕ ನಾನು ಹೆಂಡ್ತಿ ಆಗಿದ್ದಾಳೆ, ನಾನು ಕರ್ಕೊಂಡೋಗಿ ಜೀವನ ಮಾಡೋದು ನನಗೆ ಹೇಗೆ ಅಂತ ಗೊತ್ತು ಅಂತ ಅರುಣ್ ಹೇಳಿದಾಗ ರಂಗನಾಥ್ ಬೈತಾ ಇರ್ತಾನೆ. ಏನಪ್ಪ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲಪ್ಪ ನೀನು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅವರು ಕೂಡ ಫೋನ್ನ ಟ್ರೈ ಮಾಡ್ತಾರೆ ರಂಗನಾಥ್ ಅವರು. ಅಲ್ಲಿ ಯಾರು ಫೋನ್ ರಿಸೀವ್ ಮಾಡ್ತಾರಲ್ಲ, ಸೂರ್ಯ ಆಗಲಿ ಇಲ್ಲಿ ಮೀನಾಗಲಿ ಕನಕ ಆಗಲಿ. ಸೊ ಅವಾಗ ರಂಗನಾಥ್, ನೋಡಪ್ಪ ತಾಳ್ಮೆಯಿಂದ ವೆಯ್ಟ್ ಮಾಡು, ಬಂದೇ ಬರ್ತಾರೆ, ಈ ಮದುವೆ ನಡೆಯುತ್ತೆ, ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಡಲೇಬೇಕು ನೀನು ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ರಿಕ್ವೆಸ್ಟ್ ಮಾಡಿದಾಗ, ಆಯಿತು ನೀವು ಹಿರೀಕರು, ನಿಮ್ಮ ಮಾತನ್ನ ನಾನು ಗೌರವಿಸ್ತೀನಿ ಅಂತ ಹೇಳ್ಬಿಟ್ಟು ಅರುಣ್ ಕೂಡ ಒಪ್ಕೋತಾನೆ. ಸೊ ಇಲ್ಲಿ ಪಾಪ ಕುಸುಮ ಅವರಂತೂ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾರೆ. ಮಂಜುನೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊಡ್ತಾ ಇರ್ತಾನೆ, ಅವ್ರ ಅಕ್ಕರಿಬ್ಬರು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಶಾಂತಿ ಮಾತ್ರ ಏನೇನೋ ಮಾತಾಡಿಕೊಂಡು ರಂಗನಾಥ್ ಹತ್ರ ಬೈಸ್ಕೊಳ್ತಲೇ ಇರ್ತಾಳೆ. ಯಾವಾಗ್ಲೂ ನೀನು ಸುಮ್ಮನೆ ಇದ್ಬಿಡು ಶಾಂತಿ, ದಯವಿಟ್ಟು ಸುಮ್ಮನೆ ಇರು, ನೀನು ಏನು ಮಾತಾಡ್ದಂಗೆ ಈ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ರೆ ಸಾಕು ನೀನು ಅಂದಾಗ, ಸರ್ ನಿಮ್ಮ ಕತೆ ಪುರಾಣ ಎಲ್ಲ ನಿಮ್ಮ ಮನೇಲಿ ಇಟ್ಕೊಡಿ ಸರ್, ಫಸ್ಟು ಮದುವೆ ಆದರೆ ಸಾಕು ಸರ್, ಕನಕ ಅವ್ರು ಬರ್ತಾರೆ ಇಲ್ಲ ಹೇಳಿ ಸರ್ ಅಂತ ಮತ್ತೆ ಇಲ್ಲಿ ಅರುಣ್ ಹೇಳ್ತಲೇ ಇರ್ತಾನೆ. ನೋಡಪ್ಪ ಸ್ವಲ್ಪ ತಾಳ್ಮೆಯಿಂದ ಕಾದರೆ ಎಲ್ಲ ಆಗುತ್ತೆ ಎಂದಾಗ, ಇಲ್ಲಿ ಒಂದು ಕಡೆ ಶ್ರುತಿ ರವಿ ಕೂಡ ಅಷ್ಟೇ, ಅವರು ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಸೊ ಒಂದು ಕಡೆ ಮನೋಜ್ ಇದ್ಕೊಂಡು, ಬನ್ನಿ ಒಂದು ಕೆಲಸ ಮಾಡೋಣ, ಅವ್ರು ಬರೋಷ್ಟರಲ್ಲಿ ಹೋಗಿ ಊಟ ಮಾಡಿಬಿಡೋಣ, ಊಟ ಮಾಡಿ ಬಂದಾದಮೇಲೆ ಮದುವೆ ಮಾಡಿದ್ರಾಗುತ್ತೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆವಾಗ ರಂಗನಾಥ್ ಸರಿಯಾಗಿ ಬೈತಾನೆ, ನಿನ್ಗೇನೋ ಆಗಿದೆ, ಡ್ರ್ಯಾಬ್ ಇದೆ, ಯಾವಾಗಲೂ ಊಟ ಅಂತ ಸಾಯ್ತಿಯಲ್ಲೋ, ಅಯ್ಯಪ್ಪ ನಿಮ್ಮಿಬ್ಬರು ತಾಯಿ ಮಗ ಅದು ಎಲ್ಲಿ ಜೋಡಿ ಮಾಡಿತೋ ಆ ದೇವರು, ಏನು ಕತೀವೋ ಅಂತೇಳಿ ಇಬ್ಬರನ್ನೂ ಸರಿಯಾಗಿ ಬೈದ್ಬಿಡ್ತಾರೆ. ಬೈದ ತಕ್ಷಣ ಇನ್ನೇನೆಲ್ಲ ಮುಗಿದ ತಕ್ಷಣ ಇಲ್ಲಿ ಸೂರ್ಯ ಮೀನಾ ಬಂದಾಯಿತು. ಸೊ ಅವರು ಬಂದ ತಕ್ಷಣ ಹಿಂದೆ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ಮಾತ್ರ ಸ್ಟೋರಿ ಅರ್ಥ ಆಗುತ್ತೆ. ಕರ್ಕೊಂಡು ಬರ್ತಾರೆ, ಸೂರ್ಯ ಕೂಡ ಹಿಂದೆ ಬರ್ತಾನೆ, ಇವರಿಬ್ಬರು ಮುಂದೆ ಬರ್ತಾರೆ. ಸೊ ಇಲ್ಲೆಲ್ಲರೂ ಕೂಡ ನೋಡಿದ ತಕ್ಷಣ ಖುಷಿ ಆಗಿಬಿಡುತ್ತೆ. ಏಕೆಂದರೆ ಈಗ ಮದುವೆ ನಡೆಯುತ್ತಲ್ಲ ಅಂತ ಹೇಳ್ಬಿಟ್ಟು ಕುಸುಮ ಮಂಜು ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಇನ್ನು ಕನಕ ಮೀನಾ ಕೂಡ ಬಂದ ತಕ್ಷಣ ಹಿಂದೆ ಸೂರ್ಯ ಬರ್ತಾ ಇರ್ತಾನೆ, ಅವರೆಲ್ಲರೂ ಅಬ್ಸರ್ವ್ ಮಾಡಿದಾಗ ಸೂರ್ಯ ಅಲ್ಲಿ ಬರ್ತಾ ಇರ್ತಾನೆ. ಸೊ ಇಲ್ಲಿ ರವಿ ಶ್ರುತಿ ಎಲ್ಲರೂ ಕೂಡ ತುಂಬ ಖುಷಿಯಾಗಿಬಿಡ್ತಾರೆ. ಸೂರ್ಯ ಯಾವ ರೀಸನಿಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಕಾದು ನೋಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲರೂ ಖುಷಿಪಟ್ಟು ಇನ್ನೇನು ಮದುವೆನ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ಇನ್ನು ಗಂಡು ಹೆಣ್ಣ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕುಂಡ್ರಿಸಿದಾಗ ಇಲ್ಲಿ ಅರುಣ ಅಮ್ಮ ಕೂಡ ತುಂಬ ಖುಷಿ ಪಡ್ತಾರೆ. ಅವ್ರಿಗೆ ಸೊಸೆ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಇರುತ್ತೆ ಕನಕನ, ಅದಕ್ಕೋಸ್ಕರ. ಸೊ ಇಲ್ಲಿ ಅರುಣನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಇನ್ನೇನು ಅವರು ಬಂದ ತಕ್ಷಣವೇ ರಂಗನಾಥ್ ಕೂಡ ತುಂಬ ಖುಷಿಪಟ್ಟು ಎಲ್ಲ ಏರ್ಪಾಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಏರ್ಪಾಟ್ ಮಾಡಿ ಅಂದ ತಕ್ಷಣವೇ ಇನ್ನು ಮದುವೆ ಗಂಡ ಹೆಣ್ಣ ಎಲ್ಲ ಕುಂಟಿಸ್ಬಿಟ್ಟು ಇನ್ನು ಮದುವೆಗೆಲ್ಲ ಏರ್ಪಾಟ್ ಮಾಡ್ತಾರೆ. ಸೊ ಇಲ್ಲಿ ಇವ್ರು ಮಾತ್ರ ಸೂರ್ಯ ಮಾತ್ರ ತುಂಬ ಅಳ್ತಾ ಇರ್ತಾನೆ, ಅವ್ನು ಕಣ್ಣೀರು ಹಾಕ್ಕೊಂಡು ಬಂದಿರ್ತಾನೆ. ಸೊ ಇನ್ನೇನೆಲ್ಲ ರೆಡಿ ಆದ ತಕ್ಷಣವೇ ಇನ್ನು ಇಲ್ಲಿಗೆ ರಂಗನಾಥ್ ಅವ್ರು ಬಂದ್ಬಿಟ್ಟು ಸೂರ್ಯ ಅಂತ ಮಾತಾಡಿಸಿದಾಗ, ಅಪ್ಪ ನೀನೇನು ತಲೆ ಕೆಡಿಸ್ಕೊಬೇಡಪ್ಪ, ಏಕೆಂದರೆ ನಿನಗೆ ನಾನು ಮಾತು ಕೊಟ್ಟಿದ್ದೆ, ನಾನು ಕುಡಿಯಲ್ಲ ಮದುವೆ ಮನೇಲಿ ಅಂತ, ಆ ಮಾತನ್ನ ಉಳಿಸ್ಕೊತೀನಿ ಅಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ರಂಗನಾಥ್ ಅವ್ರಿಗೆ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ನಾವು ಅರುಣ್ ಹೂನಾರ ಕೂಡ ಹಾಕ್ತಾನೆ. ಹೂನಾರ ಹಾಕಿದ ತಕ್ಷಣ ಒಬ್ರಿಗೊಬ್ರು ಹೂನಾರ ಕೂಡ ಚೇಂಜ್ ಮಾಡ್ಕೋತಾರೆ. ಇನ್ನು ತಾಳಿನ ಕೂಡ ಕಟ್ಟಬೇಕು, ಇವಾಗ ತಾಳಿ ಕಟ್ಟ ಟೈಮ್ ಹತ್ರ ಬಂದೇ ಬಿಡ್ತು. ಸೊ ಇಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಿಸ್ಕೋತಾರೆ ತಾಳಿಗೆ. ಸೊ ಇಲ್ಲಿ ಸೂರ್ಯ ಮಾತ್ರ ಇನ್ನೂ ಆಶೀರ್ವಾದ ಮಾಡಿರಲ್ಲ. ಆಗ ಕುಸುಮ ಅವ್ರು ಒಂದು ಮಾತು ಹೇಳ್ತಾರೆ, ನೋಡಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಆದರೆ ನಾನು ಅಳಿಯ ಮಾತ್ರ ಆಶೀರ್ವಾದ ಮಾಡಿಲ್ಲ ಅಂತ ಅಂದ ತಕ್ಷಣವೇ ಆವಾಗ ಮೀನಾನು ಇಲ್ಲಿ ಶ್ರುತಿ ಇಬ್ಬರು ತಾಳಿನ ತೊಗೊಂಡು ಬಂದು ಸೂರ್ಯನ ಹತ್ರ ಕೂಡ ಆಶೀರ್ವಾದ ಮಾಡಿಸ್ಕೋತಾರೆ. ಸೊ ಅವನು ಕೂಡ ಆಶೀರ್ವಾದ ಮಾಡಿ ಅಕ್ಷತೆ ಕಳ್ಳ ತೊಗೊಂಡು ಸೀದಾ ಮದುವೆ ಮಂಟಪದ ಹತ್ರ ಹೋಗಿ ಎಲ್ಲೋ ಒಂದು ಕಡೆ ಸೈಡಿಗೆ ಯಾರೋ ಬಂದಿರೋ ಥರ ನಿಂತ್ಕೋತಾನೆ. ಸೊ ಅಲ್ಲಿ ಮದುವೆ ಇನ್ನೇನು ಎಲ್ಲ ತಾಳಿ ಕಟ್ಸೋ ಶಾಸ್ತ್ರ ಕೂಡ ಎಲ್ಲ ಮಾಡ್ತಾರೆ. ಮಾಡಿದ ತಕ್ಷಣ ಸೂರ್ಯ ಒಂಥರ ಬೇಜಾರು ಮಾಡಿಕೊಂಡು ಮನಸ್ಸಲ್ಲಿ ತುಂಬ ನೋವು ತುಂಬಿಕೊಂಡು ಅವರಿಬ್ಬರಿಗೆ ಆಶೀರ್ವಾದನ ಮಾಡ್ತಾನೆ. ಇನ್ನು ಇಲ್ಲಿ ಅರುಣ್ ಕೂಡ ತಾಳಿ ಕಟ್ಟಿ ಆಯಿತು. ಸೊ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದು ಆಯಿತು. ಇನ್ನು ಮದುವೆ ಮಂಟಪ ಅಂದಮೇಲೆ ಎಲ್ಲರೂ ಬಂದಿರ್ತಾರೆ. ಸೊ ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡೇ ಮಾಡ್ತಾರೆ. ಇನ್ನೆಲ್ಲರೂ ಕೂಡ ಖುಷಿಯಿಂದ ಆಶೀರ್ವಾದ, ಇಲ್ಲಿ ಒಂದು ಕಡೆ ಶಾಂತಿ ರಂಗನಾಥ್ ಇಬ್ಬರು ಕೂಡ ಆಶೀರ್ವಾದ ಮಾಡ್ತಾರೆ ಗಂಡು ಹೆಣ್ಣಿಗೆ, ಮತ್ತು ಅರುಣರ ತಾಯಿ ಕೂಡ ಆಶೀರ್ವಾದ ಮಾಡ್ತಾರೆ. ಸೊ ಇಲ್ಲಿ ಕುಸುಮ ಅವ್ರು ಕೂಡ ಆಶೀರ್ವಾದ ಮಾಡ್ತಾರೆ. ಫೈನಲಿ ಇರೋದು ಇಲ್ಲಿ ಸೂರ್ಯ ಮೀನಾ ಮಾತ್ರ. ಇಲ್ಲಿ ಹೋಗಿ ಕನಕ ಅರುಣ್ ಇಬ್ಬರು ಮೀನನ ಹತ್ರ ಹೋಗ್ತಾರೆ. ಮೀನನ ಹತ್ರ ಹೋದ ತಕ್ಷಣವೇ ಅಲ್ಲಿಗೆ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ, ಸೊ ನನ್ನ ಅಳಿಯ ಆಶೀರ್ವಾದ ಮಾಡಬೇಕು ಅಂತೇಳಿ ಅವರಿಬ್ಬರನ್ನ ಕೈ ಹಿಡ್ಕೊಂಡು ಇಲ್ಲಿಗೆ ಸೀದಾ ಕರ್ಕೊಂಡು ಬರ್ತಾರೆ ಕುಸುಮ ಅವರು ಅಳಿಯ ನಿಂತಿರೋ ಹತ್ರ ಬಂದ ತಕ್ಷಣವೇ ಅಲ್ಲಿ ಅಳಿಯಂದರೆ ನೀವು ಆಶೀರ್ವಾದ ಮಾಡಲೇಬೇಕು ನನ್ನ ಮಗಳಿಗೆ ಅಂತ ಕೇಳ್ಕೊತಾರೆ. ಆಗ ಇನ್ನು ಪಾಪ ಅವರು ಕೂಡ ಸೂರ್ಯ ಕೂಡ ಇನ್ನೇನು ಮಾತಾಡ್ದಂಗೆ ಹೋಗಿ ಮೀನಾ ಪಕ್ಕದಲ್ಲಿ ನಿಂತ್ಕೋತಾಳೆ. ಪಕ್ಕದಲ್ಲಿ ನಿಂತ್ಕೊಂಡ ತಕ್ಷಣವೇ ಸೂರ್ಯ ಮೀನಾ ಇಬ್ಬರು ಕೂಡ ಆಶೀರ್ವಾದ ಮಾಡಿ ಕಣ್ಣೀರು ಹಾಕ್ತಾ ಇರ್ತಾನೆ.
ಹೇಳ್ತಾನೆ. ಇನ್ನೆಲ್ಲ ಮುಗ್ದಿದ್ದಾಗುತ್ತೆ, ಮದುವೆ ಕೂಡ ಸಂಭ್ರಮ ಎಲ್ಲ ಮುಗ್ದೋಯ್ತು. ಸೂರ್ಯ ಕೂಡ ಆಶೀರ್ವಾದ ಮಾಡ್ದ. ಇಲ್ಲಿ ಹಿಂದೆ ಏನು ನಡೆದಿದೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಇಲ್ಲಿನ ಸೂರ್ಯ ಎಲ್ಲ ಮುಗಿಸಿ ಆದಮೇಲೆ ಇನ್ನು ಮನೆಗೆ ಹೊಟ್ಬಿಟ್ಟು ಬರ್ತಾನೆ. ಇನ್ನು ಅಷ್ಟರಲ್ಲೇ ಮೀನಾ ಇದ್ಕೊಂಡು ರೀ ಅಂತ ಮಾತಾಡಿಸ್ತಾಳೆ. ರೀ ಅಂತ ಮಾತಾಡಿಸಿದ ತಕ್ಷಣವೇ ಸೂರ್ಯ ಇದ್ಕೊಂಡು ನೀನು ಆ ರೀತಿ ರೀ ಅಂತ ನನ್ನ ಕರಿಬೇಡ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೇಳ್ತಾನೆ. ಆಗ ಮೀನಾಗೆ ತುಂಬಾ ಬೇಜಾರಾಗುತ್ತೆ. ರೀ ಆ ರೀತಿ ಅನ್ಬೇಡ್ರಿ ಪ್ಲೀಸ್ ರೀ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸೊ ಆದರೂ ಕೂಡ ಸೂರ್ಯ ಕ್ಷಮಿಸೋದೇ ಇಲ್ಲ. ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸೂರ್ಯ ಕ್ಷಮಿಸ್ತಾನ ಇಲ್ಲಾಂದರೆ ಮನೆಯಿಂದ ಆಚೆ ಆಗ್ತಾನಂತೇಳಿ ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ ಮೀನಾ ಎಲ್ಲರನ್ನೂ ಗಂಡನ ಮನೆಗೆ ಕಳಿಸ್ಬಿಟ್ಟು ಕನಕನ ಮನೆಗೆ ಬಂದಿರ್ತಾಳೆ. ಸೊ ಇಲ್ಲಿ ರಂಗನಾಥನೇನೆ ಸೂರ್ಯನ ಮೀನಾನ ಮನೆಗೆ ಸೇರಿಸಲ್ಲ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಣ ಮುಂದೆ ಏನಾಗುತ್ತಂತ ನೀವು ಖಂಡಿತ ಕಾದು ನೋಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ. ಆಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.